ತೆರಳಿದ್ದ ಯುವಕನೊಬ್ಬ ಈಜುಕೊಳದಲ್ಲಿ ಮೃತಪಟ್ಟ ಘಟನೆ ಕೊಣಾಜೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಂಜನಾಡಿ ಬಳಿಯ ಮೊಂಟೆಪದವು ಗುದ್ರು ಬಳಿ ಸಂಭವಿಸಿದೆ. ಉಳ್ಳಾಲ ಹಳೇಕಲ ನಿವಾಸಿ ಮೊಹಮ್ಮದ್ ಖಲೀಲ್ ಮೃತಪಟ್ಟ ಯುವಕ. ಮಂಗಳೂರಿನ ಮಾರುಕಟ್ಟೆಯಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದ ಈತ ತನ್ನ ಸಹೋದರರ ಸಹಿತ 5 ಗೆಳೆಯರೊಂದಿಗೆ ಈಜಲು ತೆರಳಿದ್ದ. ಮಂಜನಾಡಿ ಬಳಿಯ ಸಂಬಂಧಿಕರ ಮನೆಗೆ ತೆರಳಿದ್ದ ಬಳಿಕ ಅಬ್ಬಾಸ್ ಅವರಿಗೆ ಸೇರಿದ ತೋಟದ ನಡುವೆ ಇರುವ ಈ ಈಜುಕೊಳದಲ್ಲಿ ಈಜಾಡುತ್ತಿರುವಾಗ ಕೊಳದ ಆಳದ ಕೆಸರಿನಲ್ಲಿ ಹೂತು ಮೃತಪಟ್ಟಿದ್ದಾನೆ. ಘಟನೆಗೆ ನಡೆದ ಅರ್ಧ ತಾಸಿನ ಬಳಿಕ ಮೃತದೇಹವನ್ನ ನೀರಿನಿಂದ ಮೇಲೆತ್ತಲಾಯಿತು. ಕೆರೆಯನ್ನೇ ಈಜುಕೊಳ ಮಾಡಿದ್ರು. ತೋಟದ ಬಳಿ ಇರುವ ಕೃಷಿ ಕಾರ್ಯಕ್ಕೆ ತೆಗೆಯಲಾಗಿದ್ದ ಕೆರೆಯನ್ನ ಈಜುಕೊಳವನ್ನಾಗಿಸಿದ್ದು ರವಿವಾರ ಬೇರೆ ಬೇರೆ ಕಡೆಗಳಿಂದ ಈಜಲೆಂದೇ ಈ ಕೆರೆಗೆ ಆಗಮಿಸುತ್ತಿದ್ದಾರೆ ಎನ್ನಲಾಗಿದೆ. ಇನ್ನು ಮಕ್ಕಳಿಗೆ ಪ್ರತ್ಯೇಕ ಈಜುಕೊಳವನ್ನ ಮಾಡಲಾಗಿದೆ. ದೊಡ್ಡವರಿಗೆ ಕೆರೆಯನ್ನೇ ಈಜುಕೊಳವನ್ನಾಗಿ ನಿರ್ಮಿಸಿದ್ದು ಇಂತಹ ಅವಘಡ ನಡೆದರೆ ರಕ್ಷಿಸಲು ಇಲ್ಲಿ ಯಾವುದೇ ಸುರಕ್ಷತಾ ವ್ಯವಸ್ಥೆಗಳಿಲ್ಲ. ಆದ್ದರಿಂದ ಇಲ್ಲಿ ಸಾವು ಸಂಭವಿಸಿದೆ ಎಂದು ಹೇಳಲಾಗುತ್ತಿದೆ. ಈಜುಕೊಳಕ್ಕೆ ಆಗಮಿಸುವವರಿಗೆ ಶುಲ್ಕವನ್ನ ತೆಗೆದುಕೊಳ್ಳಲಾಗುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಕೊಣಾಜೆ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಲಾಗಿದೆ. ತೆಂಕ ಗ್ರಾಮದ ದೇವನಮಜಲು ಪೊಂದಾಡು ನಿವಾಸಿ ಮುಕ್ತಾನಂದ ಶೆಟ್ಟಿಯವರು ಜುಲೈ 22ರಂದು ಬೆಳಗ್ಗೆ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮುಕ್ತಾನಂದ ಶೆಟ್ಟಿ 2-3 ತಿಂಗಳಿನಿಂದ ವಿಪರೀತ ಮದ್ಯಪಾನ ಮಾಡುತ್ತಿದ್ದು ಮಾನಸಿಕವಾಗಿಯೂ ನೊಂದಿದ್ದಾರೆಂದು ಪೊಲೀಸರಿಗೆ ನೀಡಿದ ದೂರಿನಲ್ಲಿ ತಿಳಿಯಲಾಗಿದೆ. ಇನ್ನು ಪ್ರಕರಣ ಪಡುಬಿದ್ರಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಸ್ಕೂಟರಿಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ರಸ್ತೆಗೆ ಸೇರ್ಪಟ್ಟ ಸ್ಕೂಟರ್ ಸವಾರನ ಮೇಲೆ ಲಾರಿಯೊಂದು ಚಲಿಸಿ ಸವಾರ ಸ್ಥಳದಲ್ಲೇ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ರಾಷ್ಟ್ರೀಯ ಹೆದ್ದಾರಿ 66ರ ಜಪ್ಪಿನಮುಗೇರು ಸಮೀಪ ಭಾನುವಾರ ಮಧ್ಯಾಹ್ನ ಸಂಭವಿಸಿದೆ. ಎಕ್ಕೂರಿನ ಫಿಶರೀಸ್ ಕಾಲೇಜಿನ ಪ್ರಯೋಗಾಲಯದ ಹಿರಿಯ ಸಹಾಯಕ ಹುದ್ದೆಯನ್ನ ನಿರ್ವಹಿಸುತ್ತಿದ್ದ ದೇರೆಬೈಲ್ ನಿವಾಸಿ ಕೃಷ್ಣ ಮೃತಪಟ್ಟವರು. ವೈಯಕ್ತಿಕ ಕೆಲಸದ ನಿಮಿತ್ತ ತೊಕ್ಕೋಟು ಕಡೆಗೆ ಬಂದವರು ಮರಳಿ ಮನೆಗೆ ವಾಪಸ್ಸಾಗುವ ಸಂದರ್ಭ ಘಟನೆ ಸಂಭವಿಸಿದೆ. ಹಿಂಬದಿಯಿಂದ ಬರುತ್ತಿದ್ದ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಸ್ಕೂಟರ್ ಎಡಕ್ಕೆ ಉರುಳಿದರೆ ಸವಾರ ಬಲ ರಸ್ತೆಯ ಮಧ್ಯಭಾಗಕ್ಕೆ ಬಿದ್ದಿದ್ದರು. ಅದೇ ವೇಳೆ ಹಿಂಬದಿಯಿಂದ ಬಂದ ಲಾರಿ ಅವರ ಮೇಲೆಯೇ ಚಲಿಸಿದ ಪರಿಣಾಮ ಸ್ಥಳದಲ್ಲೇ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ತಲೆಯಲ್ಲಿ ಹೆಲ್ಮೆಟ್ ಧರಿಸಿದ್ದರೂ ಕಂಟೈನರ್ ಲಾರಿ ಚಲಿಸಿದ ಪರಿಣಾಮ ಹೆಲ್ಮೆಟ್ ಸಂಪೂರ್ಣವಾಗಿ ನುಚ್ಚುಗುಚ್ಚಾಗಿದೆ. ಮಂಗಳೂರು ಸಂಚಾರಿ ಠಾಣಾ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಇಪ್ಪತ್ನಾಲ್ಕು ಪ್ರಕರಣಗಳ ಆರೋಪಿ ಬಂಧನ. ವಿವಿಧ ಜಿಲ್ಲೆಗಳ ಪೊಲೀಸ್ ಠಾಣೆಯಲ್ಲಿ ಒಟ್ಟು 24 ಪ್ರಕರಣಗಳನ್ನು ಹೊಂದಿರುವ ನಟೋರಿಯಸ್ ಆರೋಪಿಯನ್ನ ಉಳ್ಳಾಲ ಪೊಲೀಸರು ಬಂಧಿಸಿದ್ದಾರೆ. ಮದನಿ ನಗರದ ಹನೀಫ್ ಯಾನೆ ಮೊಹಮ್ಮದ್ ಹನೀಫ್ ಬಂಧಿತ. ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಕೊಲೆಯತ್ನ, ಹಲ್ಲೆ, ದರೋಡೆ, ಕಳವು, ಮಂಗಳೂರು ಉತ್ತರ ಪೊಲೀಸ್ ಠಾಣೆಯಲ್ಲಿ ಕೊಲೆ, ಕುಶಾಲನಗರ ಠಾಣೆಯಲ್ಲಿ ದರೋಡೆ ಸೇರಿದಂತೆ ಒಟ್ಟು 24 ಪ್ರಕರಣಗಳ ಆರೋಪಿಯಾಗಿದ್ದಾನೆ. ಸದ್ಯ ತಲಪಾಡಿಯ ಕೆಸಿ ನಗರದಲ್ಲಿ ವಾಸಿಸುತ್ತಿರುವ ಈತನ ವಿರುದ್ಧ ನ್ಯಾಯಾಲಯ ವಾರೆಂಟ್ ಜಾರಿಗೊಳಿಸಿತ್ತು. ಈತ ಶನಿವಾರ ಉಳ್ಳಾಲ ದರ್ಗಾ ಪರಿಸರದಲ್ಲಿ ಸುತ್ತಾಡುತ್ತಿದ್ದ ಸಂದರ್ಭ ಉಳ್ಳಾಲ ಠಾಣಾಧಿಕಾರಿ ಗೋಪಿಕೃಷ್ಣ ಕೆಆರ್ ಮತ್ತು ಪಿಎಸ್ಐ ಗುರುವಪ್ಪ ಕಾಂತಿ ಹಾಗೂ ವಿನಾಯಕ್ ತೊರಗಲ್ ಹಾಗೂ ಸಿಬ್ಬಂದಿಗಳು ಸೇರಿ ಬಂಧಿಸಿದ್ದಾರೆ. ಕೊಲೆ ಯತ್ನ ಆರೋಪಿ ಬಂಧನ. ಹಳೆ ಪ್ರಕರಣವನ್ನ ಹಿಂಪಡೆಯುವಂತೆ ಬೆದರಿಸಿ ಯುವಕನೋರ್ವನ ಕೊಲೆ ಯತ್ನ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದ ಆರೋಪಿಯನ್ನ ಉಳ್ಳಾಲ ಪೊಲೀಸರು ಉಳ್ಳಾಲ ದರ್ಗಾ ಸಮೀಪ ಬಂಧಿಸಿದ್ದಾರೆ.
ಮುಕ್ಕಚೇರಿ ನಿವಾಸಿ ಮೊಹಮ್ಮದ್ ಮುಸ್ತಾಫಾ ಯಾನೆ ಸೋನು ಎಂಬಾತನನ್ನ ಬಂಧಿಸಲಾಗಿದೆ. ಜೂನ್ 29ರಂದು ಉಳ್ಳಾಲ ಮಾಸ್ತಿಕಟ್ಟೆ ನಿವಾಸಿ ವೆಂಕಟೇಶ್ ಎಂಬುವವರ ಮೇಲೆ ದಾಳಿ ನಡೆಸಿ ಕೊಲೆಗೆ ಯತ್ನಿಸಲಾಗಿತ್ತು. ಹಳೆ ಪ್ರಕರಣವೊಂದನ್ನು ಹಿಂಪಡಿಸುವಂತೆ ಒತ್ತಾಯಿಸಿ ಈ ಕೃತ್ಯ ನಡೆದಿತ್ತು. ಆರೋಪಿ ವಿರುದ್ಧ ಕಾಲಂ 341, 323, 504, 506, 307 ಜೊತೆಗೆ 34 ಐಪಿಸಿಯಂತೆ ಪ್ರಕರಣಗಳು ದಾಖಲಾಗಿದೆ. ಆರೋಪಿ ಮುಸ್ತಫಾ ವಿರುದ್ಧ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ 2 ಕೊಲೆ ಯತ್ನ ಪ್ರಕರಣಗಳು, ಕಂಕನಾಡಿ ಪೊಲೀಸ್ ಠಾಣೆಯಲ್ಲಿ 1, ಕೊಣಾಜೆ ಠಾಣೆಯಲ್ಲಿ ಕಳವು ಸೇರಿದಂತೆ ಒಟ್ಟು 4 ಪ್ರಕರಣಗಳಿವೆ. ರಾಜ್ಯದಲ್ಲಿ ಸಾಮಾನ್ಯರಿಂದ ಧನಿಕರವರೆಗೆ ನಿದ್ದೆಗೆಡಿಸಿರುವ ಡ್ರಗ್ಸ್ ದಂಧೆಕೋರರು ಕಾನೂನು ಕುಣಿಕೆಗೆ ಸಿಗುತ್ತಿಲ್ಲ. ಮಾದಕ ದ್ರವ್ಯ ಮಾರಾಟಗಾರರ ವಿರುದ್ಧ ದಾಖಲಾದ ಒಟ್ಟಾರೆ ಪ್ರಕರಣದಲ್ಲಿ 5.54% ಮಾತ್ರ ಶಿಕ್ಷೆಯಾಗಿದೆ. ಇದಕ್ಕೆ ರಾಜ್ಯ ಸರ್ಕಾರದ ವಿಳಂಬ ನೀತಿಯೇ ಪ್ರಮುಖ ಕಾರಣ. 2016ರಿಂದ 2018ರ ಜೂನ್ ಅಂತ್ಯಕ್ಕೆ ರಾಜ್ಯದಲ್ಲಿ 2484 ಮಾದಕ ದ್ರವ್ಯ ಮಾರಾಟ ಪ್ರಕರಣಗಳು ದಾಖಲಾಗಿವೆ. ಇದರಲ್ಲಿ 7.31% ಪ್ರಕರಣಗಳು ಮಾತ್ರ ವಿಲೇವಾರಿಗೊಂಡು 142ರಲ್ಲಿ ಶಿಕ್ಷೆಯಾಗಿದೆ. 40 ಕೇಸುಗಳು ಖುಲಾಸೆಗೊಂಡಿವೆ. ಉಳಿದ 2302 ಕೇಸುಗಳು ಪೊಲೀಸ್ ತನಿಖೆಗೆ ಮತ್ತು ಕೋರ್ಟ್ ವಿಚಾರಣೆ ಹಂತದಲ್ಲಿ ಇರುವುದಾಗಿ ಎಸ್ಸಿಆರ್ಬಿಯಲ್ಲಿ ಉಲ್ಲೇಖಿಸಲಾಗಿದೆ. ಮಾದಕ ದ್ರವ್ಯ ಸಾಗಣೆ ಮತ್ತು ಬಳಕೆದಾರರ ವಿರುದ್ಧ ದಾಖಲಾಗುವ ಪ್ರಕರಣಗಳನ್ನು ರಾಜ್ಯದಲ್ಲಿ ಆಯಾ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯ ನಡೆಸುತ್ತಿವೆ. ದಂಧೆಕೋರರನ್ನ ಬಂಧಿಸುವಲ್ಲಿ ಪೊಲೀಸರು ತೋರುವ ಕಾಳಜಿ, ಸಾಕ್ಷ್ಯ ಕಲೆ ಹಾಕಿ ಕೋರ್ಟ್ಗೆ ಆರೋಪ ಪಟ್ಟಿ ಸಲ್ಲಿಸಿ ಶಿಕ್ಷೆ ಕೊಡಿಸುವಲ್ಲಿ ತೋರಿಸುತ್ತಿಲ್ಲ. ಇದರಿಂದಾಗಿ ದಂಧೆಕೋರರು ಕಾನೂನಿನಿಂದ ತಪ್ಪಿಸಿಕೊಳ್ಳುತ್ತಿದ್ದಾರೆ. ಬಹುತೇಕ ಪ್ರಕರಣಗಳಲ್ಲಿ ಡ್ರಗ್ಸ್ ದಂಧೆಯ ಕಿಂಗ್ ಪಿನ್ಗಳು ಏಜೆಂಟ್ಗಳ ಮೂಲಕ ಅಕ್ರಮ ವ್ಯವಹಾರದಲ್ಲಿ ತೊಡಗಿರುತ್ತಾರೆ. ಮಾದಕ ದ್ರವ್ಯ ಹಲವರನ್ನ ದಾಟಿ ಏಜೆಂಟ್ ಕೈಗೆ ಬರುತ್ತದೆ. ಹೀಗಾಗಿ ಏಜೆಂಟ್ಗಳನ್ನ ಬಂಧಿಸಿದಾಗ ಕಿಂಗ್ ಪಿನ್ಗಳ ಮಾಹಿತಿ ಲಭಿಸುವುದಿಲ್ಲ. ಮತ್ತೊಂದೆಡೆ ಪ್ರತಿ ಡ್ರಗ್ಸ್ ಪ್ರಕರಣದ ಆರೋಪ ಪಟ್ಟಿ ನ್ಯಾಯಾಲಯಕ್ಕೆ ಸಲ್ಲಿಸಲು ವಿಧಿವಿಜ್ಞಾನ ಪ್ರಯೋಗಾಲಯದ ತಜ್ಞರ ವರದಿ ಮುಖ್ಯವಾಗಿರುತ್ತದೆ. ಇನ್ನು ಅಲ್ಲಿಂದ ವರದಿ ಬರಲು 1 ರಿಂದ 3 ವರ್ಷಗಳಾಗ್ತವೆ. ಹೀಗಾಗಿ ಪೊಲೀಸರ ತನಿಖೆ ಪೂರ್ಣಗೊಳ್ಳದೆ ಕೋರ್ಟ್ನಲ್ಲಿ ವಿಚಾರಣೆ ಆರಂಭವಾಗುವುದಿಲ್ಲ ಎಂಬುದು ಹಿರಿಯ ಪೊಲೀಸ್ ಅಧಿಕಾರಿಗಳ ಅಭಿಪ್ರಾಯ. ಇಸ್ರೇಲಿ ಪಡೆಗಳು ಶುಕ್ರವಾರ ಗಾಜಾ ಪಟ್ಟಿಯಲ್ಲಿ ಸರಣಿ ದಾಳಿಗಳನ್ನು ನಡೆಸಿದ್ದು, ಹಮಾಸ್ ಸಂಘಟನೆಯ 3 ಸದಸ್ಯರು ಮೃತಪಟ್ಟಿದ್ದಾರೆ. ಗಾಜಾ ಸಿಟಿಯ ಆಕಾಶದಲ್ಲಿ ಬೆಂಕಿಯುಂಡೆಗಳು ಸ್ಫೋಟಗೊಂಡರೆ ತನ್ನ ಭೂಭಾಗಗಳತ್ತ ಪೆಟ್ರೋಲ್ ಬಾಂಬ್ಗಳನ್ನು ಎಸೆಯಲಾಗಿದೆ ಎಂದು ಇಸ್ರೇಲ್ ಹೇಳಿದೆ. ಈ ನಡುವೆ ಮಧ್ಯಪ್ರವೇಶಿಸಿರುವ ವಿಶ್ವಸಂಸ್ಥೆಯು ಸಂಘರ್ಷಕ ವಲಯದಿಂದ ಹಿಂದೆ ಸರಿಯುವಂತೆ ಸಂಬಂಧಪಟ್ಟ ಎಲ್ಲ ಪಕ್ಷಗಳನ್ನು ಒತ್ತಾಯಿಸಿದೆ. ಇಸ್ರೇಲ್ ಜೊತೆಗಿನ ಗಡಿ ಸಮೀಪ ಪ್ರತಿಭಟನೆ ಮಾಡುತ್ತಿದ್ದ ಫೆಲೆಸ್ತೀನಿಯರ ಮೇಲೆ ಇಸ್ರೇಲ್ ಪಡೆಗಳು ಗುಂಡು ಹಾರಿಸಿದಾಗ 200 ಫೆಲೆಸ್ತೀನ್ ಮೃತಪಟ್ಟಿದ್ದು, ಮೃತರ ಸಂಖ್ಯೆ ಇದೀಗ 4ಕ್ಕೇರಿದೆ ಎಂದು ಗಾಜಾದ ಆರೋಗ್ಯ ಸಚಿವ ತಿಳಿಸಿದೆ. ಹಮಾಸ್ ಹೊಸದಾಗಿ ಕ್ಷಿಪಣಿ ಹಾರಿಸಿದರೆ ಮತ್ತಷ್ಟು ಕಠಿಣ ಪ್ರತಿಕ್ರಿಯೆಯನ್ನ ನೀಡುವುದಾಗಿ ಇಸ್ರೇಲ್ ರಕ್ಷಣಾ ಸಚಿವ ಅವಿಗ್ಡಾರ್ ಲಿಬರ್ಮ್ಯಾನ್ ಎಚ್ಚರಿಸಿದ್ದಾರೆ. ಈಗಾಗಲೇ ಫೆಲೆಸ್ತೀನ್ ನೆಲದಿಂದ 3 ಕ್ಷಿಪಣಿಗಳು ಇಸ್ರೇಲ್ ಭೂಭಾಗದತ್ತ ಹಾರಿವೆ ಎಂದು ಇಸ್ರೇಲ್ ಸೇನೆ ಹೇಳಿದೆ. ಆ ಪೈಕಿ 2 ಕ್ಷಿಪಣಿಗಳನ್ನು ಇಸ್ರೇಲ್ ಸೇನೆ ಹೊಡೆದುರುಳಿಸಿದೆ. ಗಾಜಾ ಇಸ್ರೇಲ್ ಗಡಿಯಲ್ಲಿ ಹೊಸದಾಗಿ ಪ್ರತಿಭಟನೆಗಳು ನಡೆದ ವೇಳೆ
ತನ್ನ ಸೈನಿಕರ ಮೇಲೆ ಗುಂಡಿನ ದಾಳಿ ನಡೆಸಿದಾಗ ತನ್ನ ವಿಮಾನ ಮತ್ತು ಟ್ಯಾಂಕರ್ಗಳು ಪ್ರತಿದಾಳಿ ನಡೆಸಿದ್ದವು ಎಂದು ಇಸ್ರೇಲ್ ಸೇನೆ ಹೇಳಿದೆ. ವಲಯದಲ್ಲಿ ಸಂಘರ್ಷ ಸ್ಫೋಟಗೊಳ್ಳದಂತೆ ತಡೆಯುವ ಜವಾಬ್ದಾರಿ ಎಲ್ಲರ ಮೇಲಿದೆ ಎಂದು ಮಧ್ಯಪ್ರಾಚ್ಯ ಶಾಂತಿ ಪ್ರಕ್ರಿಯೆಯಲ್ಲಿ ವಿಶ್ವಸಂಸ್ಥೆಯಲ್ಲಿರುವ ನಿಕೋಲೋ ಮ್ಲಾದೆನೋವಾ ಹೇಳಿದ್ದಾರೆ. ಗಜಾಯಾದಲ್ಲಿರುವ ಪ್ರತಿಯೊಬ್ಬರೂ ಸಂಘರ್ಷದ ಹೊಸ್ತಿಲಿನಿಂದ ಹಿಂದೆ ಬರಬೇಕಾದ ಅಗತ್ಯವಿದೆ. ಮುಂದಿನ ವಾರವಲ್ಲ, ನಾಳೆಯಲ್ಲ, ಇಂದೇ ಸಂಘರ್ಷ ನಿಲ್ಲಬೇಕು. ಫೆಲೆಸ್ತೀನಿಯರು ಹಾಗೂ ಇಸ್ರೇಲಿಗರನ್ನ ಇನ್ನೊಂದು ಯುದ್ಧಕ್ಕೆ ಪ್ರಚೋದಿಸುವವರು ಯಶಸ್ವಿಯಾಗಬಾರದು ಎಂದು ಅವರು ಟ್ವಿಟರ್ನಲ್ಲಿ ಬರೆದಿದ್ದಾರೆ. ಕಾಲ್ ಸೆಂಟರ್ ಹಗರಣ, 21 ಭಾರತೀಯರಿಗೆ ಜೈಲು. ಭಾರತದಲ್ಲಿನ ಕಾಲ್ ಸೆಂಟರ್ಗಳ ಮೂಲಕ ನಡೆಸಲಾದ ಟೆಲಿಫೋನ್ ವಂಚನೆ ಹಗರಣಕ್ಕೆ ಸಂಬಂಧಿಸಿ 21 ಮಂದಿಗೆ 20 ವರ್ಷಗಳವರೆಗೆ ವಿವಿಧ ಅವಧಿಯ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಈ ಕಾಲ್ ಸೆಂಟರ್ಗಳ ಮೂಲಕ ಸರ್ಕಾರಕ್ಕೆ ಬರಬೇಕಾಗಿರುವ ಶುಲ್ಕಗಳನ್ನು ಬಾಕಿ ಇರಿಸಿಕೊಂಡ ಅಮೆರಿಕನ್ನರು ಮತ್ತು ಕಾನೂನುಬದ್ಧ ವಲಸಿಗರಿಗೆ ಬಂಧನ, ಗಡೀಪಾರು, ಜೈಲುವಾಸ ಹಾಗೂ ದಂಡಗಳ ಬೆದರಿಕೆ ಹಾಕಿ ಅವರಿಂದ ಅಕ್ರಮವಾಗಿ ಹಣ ವಸೂಲು ಮಾಡಲಾಗಿದೆ ಎಂಬುದಾಗಿ ಆರೋಪಿಸಲಾಗಿದೆ. ಈ ಮೂಲಕ ಶಿಕ್ಷೆಗೊಳಗಾದವರು 21 ಮಂದಿ ಭಾರತೀಯರು ಹಾಗೂ ಭಾರತ ಮೂಲದ ಅಮೆರಿಕನ್ ಪ್ರಜೆಗಳು. ಈ ಪೈಕಿ ಕೆಲವರು 20 ವರ್ಷಗಳವರೆಗಿನ ಜೈಲು ಶಿಕ್ಷೆಗೆ ಒಳಗಾಗಿದ್ದಾರೆ. ಅವರೆಲ್ಲರೂ ಗುಜರಾತ್ನ ಅಹಮದಾಬಾದ್ನಲ್ಲಿರುವ ಕಾಲ್ ಸೆಂಟರ್ಗಳಿಗೆ ಸಂಬಂಧವನ್ನ ಹೊಂದಿದವರು. ಟೆಕ್ಸಾಸ್ ಫೆಡರಲ್ ನ್ಯಾಯಾಲಯವೊಂದು ಈ ಪೈಕಿ 5 ಶುಕ್ರವಾರ ಶಿಕ್ಷೆ ಪ್ರಕಟಿಸಿತ್ತು. ಉಳಿದವರಿಗೆ ಈ ವಾರದ ಆದಿಭಾಗದಲ್ಲಿ ಶಿಕ್ಷೆ ವಿಧಿಸಲಾಗಿತ್ತು. ಸನ್ನಿ ಜೋಶಿ, ಮಿತೇಶ್ ಕುಮಾರ್, ಫಹಾದಾ ಅಲಿ, ಜಗದೀಶ್ ಕುಮಾರ್ ಚೌಧರಿ, ದಿಲೀಪ್ ಆರ್ ಪಟೇಲ್, ವಿರಾಜ್ ಪಟೇಲ್, ಹರ್ಷ ಪಟೇಲ್ ಹಾಗೂ ಇನ್ನಿತರರು ಶಿಕ್ಷೆಗೊಳಗಾದವರು.